ಹಾಯ್ ಫ್ರೆಂಡ್ಸ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರ ಜೀವನದ ಕತೆ ಗೊತ್ತಾ? ಇವರು ಸಿನಿಮಾ ಕ್ಷೇತ್ರ ಬಿಟ್ಟು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಬದಲಿಸಿರೋ ಪಕ್ಷಗಳು ಎಷ್ಟು? ಓದಿರೋದು ಎಷ್ಟು? ಮಾಡಿರೋ ಆಸ್ತಿ ಎಷ್ಟು? ಅಣ್ಣ ಕುಮಾರ್ ಬಂಗಾರಪ್ಪ ಕಂಡ್ರೆ ಇವರಿಗೆ ಆಗಲ್ಲ ಯಾಕೆ? ಇವರ ಉಳಿದ ಸಹೋದರ ಸಹೋದರಿಯರು ಏನ್ ಮಾಡ್ತಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1966ರ ಸೆಪ್ಟೆಂಬರ್ 4ರಂದು ಜನನ. ಮಧು ಬಂಗಾರಪ್ಪ 1966ರ ಸೆಪ್ಟೆಂಬರ್ 4ರಂದು ಶಿವಮೊಗ್ಗ ಜಿಲ್ಲೆಯ ಸೊರಬದಲ್ಲಿ ಜನಿಸಿದ್ರು. ಇವರ ತಂದೆ ಮಾಜಿ ಸಿಎಂ ಬಂಗಾರಪ್ಪ, ತಾಯಿ ಶಕುಂತಲಾ. ತಂದೆ ಬಂಗಾರಪ್ಪ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ರಿಂದ ಕುಟುಂಬಕ್ಕೆ ಕಷ್ಟವೇನೂ ಇರಲಿಲ್ಲ. ಮಧು ಬಂಗಾರಪ್ಪ ಬಾಲ್ಯ ಆರಾಮಾಗಿಯೇ ಇತ್ತು. 1988ರಲ್ಲಿ ಮಧು ಬಂಗಾರಪ್ಪ ಬೆಂಗಳೂರು ಯೂನಿವರ್ಸಿಟಿಯಿಂದ BA ಪದವಿ ಪಡ್ಕೊಂಡ್ರು. ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟ ಮಧು 1984ರಲ್ಲೇ ಮಧು ಬಂಗಾರಪ್ಪ ಅಣ್ಣ ಕುಮಾರ್ ಬಂಗಾರಪ್ಪ ಸಿನಿರಂಗಕ್ಕೆ ಎಂಟ್ರಿ ಕೊಟ್ಟಿದ್ರು. 1986ರಲ್ಲಿ ಇವರ ತಂಗಿ ಗೀತಾ ನಟ ಶಿವರಾಜ್ ಕುಮಾರ್ರನ್ನ ಮದುವೆ ಆಗಿದ್ರು. ಹೀಗೆ ಬಂಗಾರಪ್ಪ ಕುಟುಂಬಕ್ಕೆ ಸಿನಿಮಾ ನಂಟು ಬೆಳೆದಿತ್ತು. 1989ರ ವೇಳೆಗೆ ಮಧು ಬಂಗಾರಪ್ಪ ಕೂಡ ಸಿನಿರಂಗಕ್ಕೆ ನಿರ್ಮಾಪಕರಾಗಿ ಎಂಟ್ರಿ ಕೊಟ್ರು. ಶರವೇಗದ ಸರದಾರ, ಅಶ್ವಮೇಧದಂತ ಸಿನಿಮಾದಲ್ಲಿ ಕಾರ್ಯಕಾರಿ ನಿರ್ಮಾಪಕರಾದ್ರು. ನಂತರ ಬಂದ ಪುರುಷೋತ್ತಮ, ಬೆಳ್ಳಿಯಪ್ಪ ಬಂಗಾರಪ್ಪ ಸಿನಿಮಾದಲ್ಲಿ ಕಂಪ್ಲೀಟ್ ದುಡ್ಡು ಹಾಕಿ ನಿರ್ಮಾಪಕರಾದ್ರು. ಇದಾದ್ಮೇಲೆ ಗೋಕರ್ಣ ಸೇರಿದಂತೆ ಕೆಲವು ಸಿನಿಮಾಗಳಲ್ಲಿ ಸಣ್ಣ ಪಾತ್ರಗಳನ್ನು ಕೂಡ ನಿಭಾಯಿಸಿದ್ರು. 2006ರಲ್ಲಿ ಕಲ್ಲರಳಿ ಹೂವಾಗಿ ಅನ್ನೋ ಸಿನಿಮಾಗೆ ಕೊನೆಯದಾಗಿ ದುಡ್ಡು ಹಾಕಿದ್ರು. ಇದಾದ್ಮೇಲೆ ಸಿನಿರಂಗದಿಂದ ದೂರ ಉಳಿದುಕೊಂಡ್ರು. ಮಧು ಬಂಗಾರಪ್ಪ ರಾಜಕೀಯ ಅನುಭವ. ಕುಮಾರ್ ಬಂಗಾರಪ್ಪ 1994ರಲ್ಲೇ ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ವಿನ್ ಆಗಿದ್ರು. SM ಕೃಷ್ಣ ಕ್ಯಾಬಿನೆಟ್ನಲ್ಲಿ ಸಚಿವರೂ ಆಗಿದ್ರು. 1999ರಲ್ಲಿ ಮತ್ತೆ ವಿನ್ ಆಗಿದ್ರು. 2004ರ ವೇಳೆಗೆ ಮಧು ಬಂಗಾರಪ್ಪಗೂ ರಾಜಕೀಯದ ಮೇಲೆ ಒಲವು ಜಾಸ್ತಿ ಆಯ್ತು. ಅವರು ಕೂಡ ಚುನಾವಣೆಗೆ ಸ್ಪರ್ಧಿಸೋ ನಿರ್ಧಾರ ಮಾಡಿದ್ರು. ಬಿಜೆಪಿ ಸೇರಿ ರಾಜಕೀಯ ಶುರು ಮಾಡಿದ್ರು. ಆದ್ರೆ 2004ರ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ತಮ್ಮ ಅಣ್ಣ ಕುಮಾರ್ ಬಂಗಾರಪ್ಪ ವಿರುದ್ಧ ಸೋಲು ಕಂಡ್ರು. 2008ರ ವೇಳೆಗೆ ಸಮಾಜವಾದಿ ಪಕ್ಷ ಸೇರಿದ ಮಧು ಬಂಗಾರಪ್ಪ ಮತ್ತೆ ಸೋಲು ಕಂಡ್ರು. 2013ರ ವೇಳೆಗೆ ಮಧು ಬಂಗಾರಪ್ಪ JDS ಸೇರಿದ್ರು. ಆ ಚುನಾವಣೆಯಲ್ಲಿ ಗೆದ್ದು ಮೊದಲ ಬಾರಿಗೆ ಶಾಸಕರೂ ಆದ್ರು. 2018ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಅಣ್ಣ ಕುಮಾರ್ ಬಂಗಾರಪ್ಪ ವಿರುದ್ಧ ಸೋಲು ಕಂಡ್ರು. 2019ರಲ್ಲಿ ಲೋಕಸಭಾ ಚುನಾವಣೆ ನಡೆದಾಗ JDSನಿಂದ ಸ್ಪರ್ಧಿಸಿದ್ರು. ಮಧು ಬಂಗಾರಪ್ಪ ಗೆಲುವಿಗೆ ಗೀತಾ ಶಿವರಾಜ್ ಕುಮಾರ್, ತಾಯಿ ಶಕುಂತಲಾ ಸೇರಿದಂತೆ ಎಲ್ಲರೂ ಸೇರಿ ಯತ್ನಿಸಿದ್ರು. ಆಗ ಕಾಂಗ್ರೆಸ್ JDS ಮೈತ್ರಿ ಇದ್ದಿದ್ರಿಂದ ಕಾಂಗ್ರೆಸ್ ನಾಯಕರು ಕೂಡ ಇನ್ನಿಲ್ಲದ ಯತ್ನ ನಡೆಸಿದ್ರು. ಆದ್ರೆ BY ರಾಘವೇಂದ್ರ ವಿರುದ್ಧ ಮಧು ಬಂಗಾರಪ್ಪ ಸೋಲು ಕಂಡ್ರು. ನಂತರದಲ್ಲಿ JDS ಬಿಟ್ಟು ಕಾಂಗ್ರೆಸ್ ಸೇರಿದ ಮಧು ಬಂಗಾರಪ್ಪ 2023ರ ಚುನಾವಣೆಯಲ್ಲಿ ಸೊರಬ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ದಾರೆ. ಅಣ್ಣ ಕುಮಾರ್ ಬಂಗಾರಪ್ಪರನ್ನ ಸೋಲಿಸಿದ್ದಾರೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರೂ ಆಗಿದ್ದಾರೆ. ಮಧು ಬಂಗಾರಪ್ಪ ಕುಟುಂಬ ಮತ್ತು ಆಸ್ತಿ. ಮಧು ಬಂಗಾರಪ್ಪ ಅನಿತಾ ಅನ್ನೋರನ್ನ ಪ್ರೀತಿಸಿ ಮದುವೆ ಆದ್ರು. ಇವರಿಗೆ ಒಬ್ಬ ಮಗ ಕೂಡ ಇದ್ದಾರೆ. ಅವರಿಗೆ ಮಾಸ್ಟರ್ ಸೂರ್ಯ M ಬಂಗಾರಪ್ಪ ಅಂತ ಹೆಸರಿಟ್ಟಿದ್ದಾರೆ. ಓದೋದ್ರಲ್ಲಿ ತುಂಬಾ ಮುಂದಿರೋ ಸೂರ್ಯರನ್ನ ಮಧು ಬಂಗಾರಪ್ಪ ಕಾರ್ಯಕ್ರಮವೊಂದರಲ್ಲಿ ವೇದಿಕೆ ಮೇಲೆ ಕರೆದು ಜನರಿಗೆ ಪರಿಚಯಿಸಿದ್ರು. ಇವರು ಇತ್ತೀಚೆಗೆ ಚುನಾವಣೆ ವೇಳೆ ಸಲ್ಲಿಸಿರೋ ಅಫಿಡವಿಟ್ ಪ್ರಕಾರ 69,51,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 26,46,00,000 ರೂಪಾಯಿ ಮೌಲ್ಯದ ಸಾಲ ಕೂಡ ಹೊಂದಿದ್ದಾರೆ. ಅಣ್ಣ ತಂಗಿಯರು ಏನ್ ಮಾಡ್ತಿದ್ದಾರೆ? ಮಧು ಬಂಗಾರಪ್ಪ ಅಣ್ಣ ಕುಮಾರ್ ಬಂಗಾರಪ್ಪ ಇವರು ಕೂಡ ಮೊದಲು ಸಿನಿಮಾದಲ್ಲಿ ತೊಡಗಿಸಿಕೊಂಡಿದ್ರು. ಈಗ ಬಿಜೆಪಿ ಮೂಲಕ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸೊರಬ ಕ್ಷೇತ್ರದ ಮಾಜಿ ಶಾಸಕರು ಹೌದು. ಮಧು ಬಂಗಾರಪ್ಪ ಅವರ ಮೊದಲ ತಂಗಿ ಸುಜಾತಾ, ಇವರು ಮೈಸೂರು ಪ್ರಿಂಟರ್ಸ್ ಲಿಮಿಟೆಡ್ ನಲ್ಲಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎರಡನೇ ತಂಗಿ ಗೀತಾ, ಇವರು ನಟ ಶಿವರಾಜ್ ಕುಮಾರ್ರನ್ನ ಮದುವೆ ಆಗಿದ್ದಾರೆ. ಇವರು ಕೂಡ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೊನೆಯ ತಂಗಿ ಅನಿತಾ, ಕಾಂಗ್ರೆಸ್ನ ಮಾಜಿ ಸಂಸದ MP ಬಸವರಾಜ್ ಅವರ ಮೊಮ್ಮಗ ಪವನ್ ಕುಮಾರ್ ಅನ್ನೋರನ್ನ ಮದುವೆ ಆದ್ರು. ಬಸವರಾಜ್ ಮದ್ಯದ ದೊರೆ ಅಂತಲೇ ಫೇಮಸ್ ಆಗಿದ್ದ ಉದ್ಯಮಿ ಕೂಡ ಆಗಿದ್ರು. ಆದ್ರೆ ಪವನ್ ಕುಮಾರ್ 2015ರಲ್ಲಿ
ಅಂದ್ರೆ ತಮ್ಮ 48ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಕುಟುಂಬದಲ್ಲಿ ಕಲಹ ಯಾಕೆ? ರಾಜಕೀಯಕ್ಕೂ ಮುನ್ನ ಕುಮಾರ್ ಬಂಗಾರಪ್ಪ ಮತ್ತು ಮಧು ಬಂಗಾರಪ್ಪ ಇಬ್ಬರು ಕೂಡ ಸಿನಿಮಾ ಕ್ಷೇತ್ರದಲ್ಲೇ ಇದ್ರು. ಮಧು ಬಂಗಾರಪ್ಪ ನಿರ್ಮಾಣದ ಸಿನಿಮಾಗಳಲ್ಲಿ ಕುಮಾರ್ ಬಂಗಾರಪ್ಪ ಹೀರೋ ಆಗಿಯೂ ಬಣ್ಣ ಹಚ್ಚಿದ್ರು. ಆದ್ರೆ 1994ರಲ್ಲಿ ಕುಮಾರ್ ಬಂಗಾರಪ್ಪ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಶಾಸಕ, ಸಚಿವರು ಆದ್ರು. ಆದ್ರೆ ಆ ಟೈಮಲ್ಲಿ ಮಧು ಬಂಗಾರಪ್ಪಗೆ ಲಾಸ್ ಆಗಿತ್ತು. ಹೀಗಾಗಿ ಅವರಿಗೆ ಸಹಾಯ ಮಾಡುವಂತೆ ಕುಟುಂಬಸ್ಥರು ಕುಮಾರ್ ಬಂಗಾರಪ್ಪ ಬಳಿ ಕೇಳಿದ್ರು. ಆದ್ರೆ ಕುಮಾರ್ ಬಂಗಾರಪ್ಪ ಸಹಾಯ ಮಾಡ್ಲಿಲ್ಲ. ಇಲ್ಲಿಂದ ಅಸಮಾಧಾನದ ಹೊಗೆ ಆಡಲು ಶುರುವಾಯ್ತು. ನಂತರ 2004ರ ವಿಧಾನಸಭೆ ಚುನಾವಣೆಯಲ್ಲೂ ಮಧು ಬಂಗಾರಪ್ಪರನ್ನು ಕುಮಾರ್ ಬಂಗಾರಪ್ಪ ಸೋಲಿಸಿದ್ರು. ಇಲ್ಲಿಂದ ಎಸ್ ಬಂಗಾರಪ್ಪ ಕುಟುಂಬದಲ್ಲಿ ಒಡಕು ಮೂಡಿತು. ಇದು ಬಂಗಾರಪ್ಪ ಅವರ ಸಾವಿನವರೆಗೆ, ಸಾವಿನ ನಂತರವೂ ಮುಂದುವರಿತು. ಎಷ್ಟರ ಮಟ್ಟಿಗೆ ಅಂದ್ರೆ ತಂದೆ ತಾಯಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲು ಹೋಗಿದ್ದ ಕುಮಾರ್ ಬಂಗಾರಪ್ಪರನ್ನು ಕೂಡ ಮಧು ಬಂಗಾರಪ್ಪ ತಡೆದಿದ್ರು. ಈ ಕುಟುಂಬ ಗಲಾಟೆಯನ್ನು ಇಡೀ ರಾಜ್ಯ ನೋಡಿತ್ತು. ಈ ಗಲಾಟೆ ಈಗಲೂ ಮುಂದುವರಿದುಕೊಂಡೇ ಬಂದಿದೆ. ಕಾರ್ಯಕ್ರಮಗಳಲ್ಲಿ ಎದುರು ಬದುರಾದ್ರೂ ಇಬ್ಬರು ಮಾತನಾಡೋದಿಲ್ಲ. ಅದು ಅಲ್ಲದೆ ಕುಟುಂಬದ ಉಳಿದವರ ಜೊತೆಗೂ ಕುಮಾರ್ ಬಂಗಾರಪ್ಪ ಕುಟುಂಬ ಚೆನ್ನಾಗಿಲ್ಲ. ಗೀತಾ ಶಿವರಾಜ್ ಕುಮಾರ್ ಸೇರಿದಂತೆ ಎಲ್ಲರೂ ಕುಮಾರ್ ಬಂಗಾರಪ್ಪರನ್ನು ದೂರ ಇಟ್ಟಿದ್ದಾರೆ. ಫ್ರೆಂಡ್ಸ್, ಇದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರೋ ಮಧು ಬಂಗಾರಪ್ಪ ಬಗ್ಗೆ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.